ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ಕೃಷ್ಣಾಯ ನಮಃ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಮ್ಮ ಶ್ರೀಮದಾಚಾರ್ಯ ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪೂರ್ವಾದಿ ಶ್ರೀ ರಾಜೇಂದ್ರ ತೀರ್ಥ ಮಠದ ಪರಂಪರೆಯಲ್ಲಿ ಬಂದವರು ನಮ್ಮ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು. ಅವರಿಂದ 5ನೇದವರೆ ಬಂದವರು ಶ್ರೀ ಕಂಬಾಲೂರು ರಾಮಚಂದ್ರ ತೀರ್ಥರು ಅಂತಂತಾರೆ. ಅವರ ಮೂಲ ಬೃಂದಾವನ ತಮಿಳುನಾಡಲ್ಲಿ ವೇಲೂರು ತಂದು ಊರದು, ಪಯಸ್ವಿನಿ ನದಿ ತೀರದಲ್ಲಿ ಆ ವೇಲೂರಲ್ಲಿ ಇವ್ರ ಮೂಲ ಬೃಂದಾವನ ಇದೆ. ಇವ್ರ ಗುರುಗಳು ಶ್ರೀ ಶ್ರೀಪತಿ ತೀರ್ಥರು, ಅವರ ಬೃಂದಾವನ ಅಲ್ಲೇ ಇದೆ. ಅದರಿಂದ ಅವರು ಅಲ್ಲೇ ಆಗಿದ್ದಾರೆ, ಗುರುಗಳು ಮುಂದೆ ಇರಬೇಕು ಅಂತಾಗಿ. ಅವರು ಶಿಷ್ಯರು ಶ್ರೀ ವಿದ್ಯಾವಲ್ಲಭ ತೀರ್ಥರಂತಂತಾರೆ. ಆದರೆ ಇವರು ಒಬ್ರಿಗಿಂತ ಒಬ್ಬರು ಪಂಡಿತರಂತೆ, ಜ್ಞಾನವಂತರಂತೆ, ಜ್ಞಾನಿಗಳಂತಂತಾರೆ ಇವ್ರನ್ನೆಲ್ಲ. ಅವರ ಹೇಳಿ ಕೇಳಿದ್ದೀವಿ, ನಮಗೇನು ಗೊತ್ತಿಲ್ಲ, ಒಂದು ಚೂರು ಏನು ನಮಗೇನು ಜ್ಞಾನವೂ ಇಲ್ಲ. ಇದು ಕಥೆಗಳು, ಸ್ವಾಮಿಗಳು, ಆಚಾರರು ದೊಡ್ಡವರೆಲ್ಲ ಹೇಳಿ ಕೇಳಿದ ವಿಷಯ, ವಿವರ ಸರಕು ಒಂದಾರು ನಮಗೆ ಇಲ್ಲ. ಅವರು ಗೋಪಾಲದಾಸರು ಹೇಳ್ತಾರೆ ಅದನ್ನು, ನಮಗೇನೇ ಇಲ್ಲ, ಅದು ಕೇಳಿದ ವಿಷಯ ಅಷ್ಟೇ. ಇದು ಈ ರಾಮಚಂದ್ರ ತೀರ್ಥರು ಪೂರ್ವದಲ್ಲಿ ನಮ್ಮ ತಮಿಳುನಾಡಿಗೆ ಸೇರಿದವರಂತೆ. ಇಲ್ಲಿ ಹುಟ್ಟಿ ಬೆಳೆದೆಲ್ಲ ಇಲ್ಲೇ ಬಂತ. ಈರೋಡ್ ಹತ್ತಿ ಸತ್ಯಮಂಗಲ ಅಂತ ಒಂದು ಊರು, ಆ ಸತ್ಯಮಂಗಲ ಪಕ್ಕದಲ್ಲಿ ಒಂದು ಗ್ರಾಮ ಉಂಟಂತ. ಆ ಗ್ರಾಮದಲ್ಲೇ ಇವರು ಇವತ್ತು ಇದಂತಂತಾರೆ ಅವ್ರ ಮನೆತನೆಲ್ಲ, ಅಲ್ಲೇ ಹುಟ್ಟಿ ಬೆಳೆದವರಂತೆ. ಇವರು ಕಂಬಾಲ್ ಊರುಂಬದು. ಇವರು ಹಿರಿಯರೆಲ್ಲ ಹೋಗಿ ಅಲ್ಲಿ ಸೆಟ್ಲ್ ಆದ ಊರಂತ, ಅವರಿಗೆ ದಾನ ಕೊಟ್ಟ ಊರಂತೆ. ಆಂಧ್ರ ಹತ್ತಲೇ ಕರ್ನೂಲ್ ಅಂತ, ಆಂಧ್ರ ಒಳಗೆ ಕರ್ನೂಲು ಹತ್ತಲೇ ಒಂದು ಊರಂತ. ಆ ಊರಲ್ಲಿ ಅವ್ರ ಹಿರಿಯರೆಲ್ಲ ಇದ್ದ ಕಾರಣ ಆ ಊರ ಹೆಸರೊಳಗೆ ಇವರು ಕಂಬಾಲೂರು ರಾಮಚಂದ್ರ ತೀರ್ಥರಂತೆ ಇವ್ರ ಹೆಸರು ಬಂತಂತಾರೆ ಇವ್ರನ್ನ. ಇವ್ರ ತಂದೆ ಕುಪ್ಪಾಚಾರ ಅಂತ, ಅವ್ರ ಅಜ್ಜ ಇವರಿಗೆ ಅಜ್ಜ, ಪೂರ್ವಾಶ್ರಮದ ಅಜ್ಜ ಅವರು ನರಸಿಂಹಾಚಾರ ಅಂತ. ಇವರಿಬ್ಬರು ಕೂಡ ತುಂಬ ದೊಡ್ಡ ಪಂಡಿತರಂತೆ. ಇವರಿಗೆ ದಾನವಾಗಿ ಕೊಟ್ಟ ಸ್ಥಳವೇ ಆಂಧ್ರ ಇರ್ತಕ್ಕಂಥ ಕಂಬಾಲೂರು ಎಂಬುದು. ಇದು ಹೆಂಗೆ ಬಂತ ಊರಿಗೆ ಹೋದರು ಅಂತಂದರೆ, ಒಂದು ಸಮಯ ಶ್ರೀಮದಾಚಾರ್ಯರು ಶ್ರೀಮುಷ್ಣಕ್ಕೆ ಬಂದಿದ್ದರಂತೆ. ಶ್ರೀಮುಷ್ಣಕ್ಕೆ ಬಂದಿರೋ ಕಾಲಕ್ಕೆ ಅಲ್ಲಿ ಅವರಿಗೆ ಹಿಂದಿಂದನೇ ಕನಸಾಯ್ತಂತೆ. ಶ್ರೀಮುಷ್ಣದಲ್ಲಿ ಪೂಜೆ ಮಾಡತಕ್ಕಂಥ ಅರ್ಚಕರಿಗೆ ಕನಸಾಯ್ತಂತೆ, ನಾಳೆ ಈ ಊರಿಗೆ ವಾಯುದೇವರು ಬರ್ತಾರಂತಾಗಿ. ವಾಯುದೇವರೇ ಪೂಜೆ ಮಾಡೋದಾಗ ಒಂದು ಐದೀಕದಲ್ಲಿ ಶ್ರೀಮುಷ್ಣದಲ್ಲಿ ಹೆಂಗಂದ್ರೆ ನಮ್ಮ ಅವರು ಹೇಳ್ತಾರೆ ಗೋಪಾಲದಾಸರು, ಪವಮಾನನ ದಿವ್ಯ ಕರದಿಂದ ಸೇವೆ ಸಂತತಗೊಳ್ಳುವೆ ದೇವಿಗಂಬುಜವಲ್ಲಿ ರಮಣ ಭುವರಾಗ ದಯಾನಿದೆ. ಪ್ರಥಮರ ಅವ್ರ ತಾನು ಪೂಜೆ ಮಾಡ್ತಾರಂತ ವಾಯುದೇವ್ರ ತಾನು. ಆಗ ಎಲ್ಲರೂ ಆಚಾರ್ಯ ಅಂತ, ಏನೋ ವಾಯುದೇವರು ಬರ್ತಾರೆ ನೋಡ್ರಿ. ಮಾರನೇ ದಿವಸ ನಮ್ಮ ಆಚಾರ ಬಂದರಂತೆ, ಶ್ರೀಮದಾಚಾರ್ಯ ಬಂದಿರೋ ಕಾಲಕ್ಕೆ ಇವರು ಸಾಕ್ಷಾತ್ ವಾಯುದೇವರು ಅಂತ ಅವರಿಗೆಲ್ಲ ಅರ್ಥ ಆಯ್ತಂತೆ. ಆಗ ಅವರು ಪಾಠ ಪ್ರವಚನಗಳು, ಅವರು ಸಿದ್ಧಾಂತನ ಹೇಳೋದು, ಎಲ್ಲ ತೆಗೆದು ಹೇಳೋದು, ಅದೆಲ್ಲ ನೋಡಿ ಅಲ್ಲಿದ್ದ ಎಲ್ಲ ಜನಗಳಿಗೆ ಭಾಳ ಇಷ್ಟ ಆಯ್ತಂತೆ. ಅದರಲ್ಲಿ ತುಂಬ ಜನ ನಮ್ಮ ಮಧ್ವ ಸಂಪ್ರದಾಯನ ಅವಲಂಬಿಸಿ ಬಂದವರಾಗಿರ್ತಾರೆ. ಆಗ ಸ್ವಾಮಿಗಳು ಅಂದ್ರಂತೆ, ನಮ್ಮ ಶ್ರೀಮದಾಚಾರ್ಯ ಅಂದ್ರಂತೆ, ಎಲ್ಲರ ಗುಂಪ ಒಂದೇ ಕಡೆ ಇರೋದಕ್ಕಿಂತ ಒಂದು 2-3 ಅರ್ಚಕರು ಇಲ್ಲಿದ್ದು ಶ್ರೀಮುಷ್ಣ ಭೂರಾದೇವ್ರನ್ನ ಪೂಜೆ ಮಾಡ್ತಾ ಇರಲಿ. ಬಾಕಿ ಎಲ್ಲರೂ ಊರವರು ಒಂದೊಂದು ಊರಿಗೆ ಹೋಗಿ ಗ್ರಂಥ ಪ್ರಚಾರ, ಆಮೇಲೆ ಸಿದ್ಧಾಂತ ಪ್ರಚಾರ ಮಾಡಬೇಕು. ಅದಕ್ಕೋಸ್ಕರ ಎಲ್ಲರನ್ನ ಒಬ್ಬರೊಬ್ಬರನ್ನ ಒಂದೊಂದು ಕಡೆ ಕಳಿಸಿದ್ರಂತೆ. ಹಾಗೆ ಹೋದವರು ತಾನೇ ನಮ್ಮ ಪೂರ್ವಾಶ್ರಮದ ಇವ್ರ ತಂದೆ ಕಂಬಾಲ್ ರಾಮಚಂದ್ರ ತೀರ್ಥರಿಗೆ ತಂದೆ ಅಜ್ಜ, ಪೂರ್ವಾಶ್ರಮದ ತಂದೆ ಅಜ್ಜನ ಅಲ್ಲಿ ಹೋಗಿ ಪ್ರಚಾರ ಮಾಡೋ ಕಾಲಕ್ಕೆ ತಾನು ಅಲ್ಲಿ ಕೊಟ್ರಂಥ ಊರು. ಆ ಊರು ತಾನು ಕಂಬಾಲೂರು ಅಂತ. ಅದರಿಂದ ಅವ್ರ ಹೆಸರು ಕೂಡ ಅದು ಸರ್ನೇಮ್ ಹಂಗೆ ಬಂದುಬಿಟ್ಟದ ಅವರಿಗೆ ಅಂತ ಅಂತಾರೆ. ಹೀಗೆ ರಾಮಚಂದ್ರ ತೀರ್ಥರು ಪೂರ್ವಾಶ್ರಮದಾಗ ವಿಜೇಂದ್ರ ಸ್ವಾಮಿ ಹತ್ಲಿ ಪಾಠ ಓದಿರಂತೆ. ವಿಜೇಂದ್ರ ಸ್ವಾಮಿ 64 ಕಲೆ ಒಳಗೆ ಅವರು ಭಾಳ ನಿಪುಣರು, ಸ್ಫುಟ ಹಾಕಿದ್ದಾರೆ ಅವರು 104 ಗ್ರಂಥ ಬರೆದಾರಂತೆ. ಆ 104 ಗ್ರಂಥನ ಪಾಠ ಓದ್ತೇಮೋ ಇಲ್ವೋ, ಅವರು ಆ ಗ್ರಂಥದ ಹೆಸರು ಹೇಳಿದ್ರೆ ಅವರು ಪಂಡಿತರು ಅಂತ ಹೇಳ್ತಾರೆ ಆಚಾರಗಳೆಲ್ಲ ಪ್ರವಚನ ಮಾಡೋ ಕಾಲಕ್ಕೆ. ಅಂಥ ಸ್ವಾಮಿಗಳತ್ಲಿ ಇವ್ರು ಪಾಠ ಓದಿರಬೇಕು ಅಂದರೆ ಇವ್ರ ವಿದ್ಯೆ ಎಷ್ಟು ಇರಬೇಕು ಹೇಳ್ರಿ. ಇವರು ತಮಿಳು, ಕನ್ನಡ, ತೆಲುಗು ಎಲ್ಲ ಕಡೆಯೂ ಎಲ್ಲ ಲ್ಯಾಂಗ್ವೇಜಲ್ಲಿ ಇವರಿಗೆ ಭಾಳ ಪ್ರವೀಣರಂತವ್ರು. ಅದರಿಂದ ಅಲ್ಲಲ್ಲಿ ಹೋಗೋ ಕಾಲಕ್ಕೆ ಅಲ್ಲಲ್ಲಿ ಆ ಭಾಷೆ ಒಳಗೆ ಹೇಳೋರಂತೆ. ಹಂಗೆ ಹೇಳೋ ಕಾರಣ ಅಲ್ಲಿದ್ದ ಜನಗಳೆಲ್ಲ ಭಾಳ ಈಸಿಯಾಗಿ ಮನ ಮುಟ್ಟುತ್ತೆ. ನಮ್ಮ ಗೊತ್ತಿದ್ದ ಲ್ಯಾಂಗ್ವೇಜಲ್ಲಿ ಓದಿರೋ ನಮಗೆ ಅದು ಏನು ಓದ್ತೇವೆ ಎಂಬುದು ಮನಸ್ಸಿಗೆ ತಾಕತ್ತೆ. ಆ ಥರ ಇವರು ಉಪದೇಶ ಮಾಡಿದ್ದಾರೆ ಇವರು. ಹಂಗೆ ಮಾಡೋ ಕಾಲಕ್ಕೆ ಪೆಣ್ಣಾತೂರಿಂದ ಒಂದು ಗ್ರಾಮ ಅಂತ, ಅಲ್ಲಿ ಹೋಗಿ ಸುಮಾರು 6,000 ಬ್ರಾಹ್ಮರಿದ್ದರಂತಲ್ಲಿ. ಅಲ್ಲಿ ಇವರು ಚಾತುರ್ಮಾಸಕ್ಕೆ ಕೂತಿರೋ ಕಾಲಕ್ಕೋ ಏನೋ ಇವರು ಸುಮ್ಮನೆ ಇವರು ಹೇಳ್ತಕ್ಕಂಥ ಪಾಠ ಪ್ರವಚನಗಳು ಇದರಿಂದೆಲ್ಲ ಅವ್ರು ಭಾಳ ಇಷ್ಟಪಟ್ಟು ಅವ್ರು ಏನು ಮಾಡಿದ್ದಾರೆ, ನಮ್ಮ ಸಿದ್ಧಾಂತಕ್ಕೆ ಬಂದಿದ್ದರಂತೆ. ಅವರಿಗೆಲ್ಲ ದೀಕ್ಷೆ ಕೊಟ್ಟು ಮುದ್ರಾಧಾರನೆಲ್ಲ ಮಾಡಿ
ಆಗ ಪೆಣ್ಣಾತೂರು ಫ್ಯಾಮಿಲಿ ಅಂತ ಒಂದು ಸೆಕ್ಟ್ ಇರುತ್ತೆ. ಕಂಬಾಲೂರು, ಹಾಗೆ ಕಂಬಾಲವರು ಅಂತವೇ ಒಂದು ಹೇಳ್ತಾರೆ ತಮಿಳ್ನಾಡಲ್ಲಿ, ತುಂಬ ಜನ ಇದ್ದಾರೆ ಅಲ್ಲಿ. ಆ ಒಂದು ಸೆಕ್ಟ್ ಒಂದು. ಆಮೇಲೆ ಒಳಕಚ್ಚವರು ಅಂತಂತಾರೆ. ಈ ಥರ ತುಂಬ ಜನಗಳನ್ನ ಇವರು ನಮ್ಮ ಸಿದ್ಧಾಂತಕ್ಕೆ ಹೇಳಿಕೊಟ್ಟು ಅವರೆಲ್ಲ ಬಂದಿದ್ದಾರೆ. ಇವರು ಹೋಗಿ ಕರ್ಕೊಂಡು ಬರಲ್ಲ, ಅದು ಅವ್ರಿಗೆ ಇಷ್ಟ ಆಗಿ ಬಂದವರು. ಆ ಥರ ತುಂಬ ಜನನ ನಮ್ಮ ಮಧ್ವ ಸಿದ್ಧಾಂತಕ್ಕೆ ತಗೊಂಡು ಬಂದ ಒಂದು ಹೆಮ್ಮೆ ನಮ್ಮ ಈ ಸ್ವಾಮಿಗಳಿಗೆ ಉಂಟು ಅಂತಂತಾರೆ. ಇವರು ಪಾಂಡಿತ್ಯ ನೋಡಿ ಸಗಿಸಲಾಂಗ ಸ್ವಲ್ಪ ದುಷ್ಟರೆಲ್ಲ ಇರ್ತಾರಲ್ಲ, ಅವ್ರು ಏನು ಮಾಡಿದ್ರಂತೆ, ಇವ್ರ ಮೇಲೆ ಕಲ್ಲು ಹಾಕಿ, ದೊಡ್ಡ ಬಂಡೆ ಕಲ್ಲು ಹಾಕಿ ಇವ್ರನ್ನ ಸಾಯಿಸಬೇಕು ಅಂತ ಒಂದು ಮಾಡಿಬಿಟ್ರಂತೆ. ತೂಕಿ ಧ್ಯಾನದಲ್ಲಿ ಕೂತರ ಕಾಲಕ್ಕೆ ಎಸೆತಾರಂತ ಅವ್ರ ಮೇಲೆ. ಆಗ ಇವ್ರ ದೃಷ್ಟಿಯಿಂದ ನೋಡಿ ಆ ಕಲ್ಲನ್ನು ಹಾಗೆ ನಿಲ್ಲಿಸಿದ್ರಂತೆ ಅಂತರಂಗದಲ್ಲಿ. ಯಾವುದು ಕೂಡ ಒಂದು ಗ್ರಾವಿಟೇಷನ್ ಫುಲ್ ಇದ್ದೇ ಇರುತ್ತೆ, ಭೂಮಿ ಬಂದೇ ಬರುತ್ತದು ಆಕರ್ಷಣ. ಅದರ ಕಲ್ಲು ಹಾಗೆ ಪ್ರಾರಬ್ಧವೇ ನಿಲ್ಲು ಅಂತಂದ್ರಂತೆ ಇವರು. ಅದರಿಂದ ಇವರು ಶಿಷ್ಯರುಗಳೆಲ್ಲ ಭಾಳ ಆತಂಕ ಆಗಿಬಿಡುತ್ತಂತ. ಆಮೇಲೆ ಅವರೆಲ್ಲ ಹೇಳಿದ್ರಂತೆ, ಈ ಘಟನೆ ನಡೀತುಂಬೋದಕ್ಕೆ ಇನ್ನು ಬರೋ ಕಾಲದಲ್ಲಿ ಫ್ಯೂಚರಲ್ಲಿ ಗೊತ್ತಾಗಬೇಕು ಜನಗಳಿಗೆ, ಹಾಗೆ ಅಂಥೇಳಿ ಆ ಕಲ್ಲನ್ನು ಅವ್ರ ಬೃಂದಾವನ ಮೇಲೆಯೇ ಇಡಬೇಕು ಅಂಥೇಳಿ ಇಟ್ಟಿದ್ದಾರೆ. ಅಲ್ಲಿ ಹೋದ್ರೆ ನೋಡ್ಬೋದು, ಯಾರು ವೇಲೂರು ಹೋಗ್ತಾರೋ ಅದನ್ನು ನೋಡ್ಬೋದು ನಾವು. ಅವರು ಅದು ಒಂದೇ ಅಲ್ಲ, ಇವರು ಮಹಿಮೆ ಹೇಳೋ ಕಾಲಕ್ಕೆ ಪೂರ್ವಾಶ್ರಮದಲ್ಲಿ ತಿರುಪತಿ ಶ್ರೀನಿವಾಸನ ದರ್ಶನಕ್ಕೆ ಹೋದ್ರಂತೆ. ವಿಪರೀತ ಗುಂಪು, ಯಾವಾಗಲೇ ಗುಂಪು ಶ್ರೀನಿವಾಸ ಅಂತಲ್ಲಿ. ಆವಾಗಿತ್ತು, ಇವತ್ತು ಅದ ನಾಳೆಯೂ ಉಂಟು. ಅಂಥ ಥರ ಶ್ರೀನಿವಾಸಂದ ಒಂದು ದರ್ಶನ ಆಗಲ್ಲ ಅವರಿಗೆ, ಒಂದೇ ಗುಂಪು. ಅದರಿಂದ ದೂರ ಬಂದುಬಿಟ್ರಂತೆ. ಅದರ ಬಂದು ಸ್ವಲ್ಪ ಮನಸ್ಸಿಗೆ ಅಸಮಾಧಾನ, ಒಂದು ಚಿಟ್ಟಿ ಬರೆದು ಹಾಕಿರಂತೆ ಶ್ರೀನಿವಾಸ ಅಂತೇಳಿ, ನಿನಗೆ ತುಂಬ ದುಡ್ಡು, ನಿನಗೆ ಬಹಳ ಸೊಕ್ಕು ನಿನಗೆ. ಅದರಿಂದ ನಮಗೆಲ್ಲ ಏನು, ನಮ್ಮ ಸಾಮಾನ್ಯವರು ನಮಗೇನು ದುಡ್ಡು ಹಣವ ಏನಿಲ್ಲ. ಅದರ ಒಂದು ಮಾತು ತಿಳ್ಕೊ, ನಿನ್ನ ಗುಣವಂತ ನೀನು ಸರ್ವೋತ್ತಮ. ಹಾಗೆಂತ ಸ್ಥಾಪನೆ ಮಾಡಬೇಕು ಅಂದ್ರೆ ನಮ್ಮಂಗೆ ಮಧ್ವ ಸಿದ್ಧಾಂತ, ನಮ್ಮ ದ್ವೈತ ಸಿದ್ಧಾಂತನ ಸ್ಥಾಪನೆ ಮಾಡಿದ ನಮ್ಮ ಆಚಾರ ಪರಂಪರೆಯಲ್ಲಿ ಬಂದವರೇ ನಿಮಗೆ ಮಾಡಬೇಕು. ಇಲ್ಲಾಂದ್ರೆ ಬೌದ್ಧರೆಲ್ಲ ಬಂದು ನಿರಾಕಾರ ಅಂತಾರೆ, ನಿರ್ಗುಣ ಅಂತಾರೆ, ಹೀಗೆಲ್ಲ ಹೇಳ್ತಾರೆ ನಿನ್ನ ಅಂತ ಹೇಳಿ ಬಂದುಬಿಟ್ರಂತ ದೂರ. ಆಗ ಶ್ರೀನಿವಾಸ ದೇವರು ಆವೇಶ ಒಂದು ಅಲ್ಲಿದ್ದ ಪ್ರಥಮ ಅರ್ಚಕರ ಮೇಲೆ ಬಂತಂತೆ. ಅಲ್ಲಿ ಒಬ್ಬ ಬಂದಿದ್ದಾರೆ ನೋಡ್ರಿ, ಕರ್ಕೊಂಡು ಬನ್ನಿರಿ ಅವ್ರನ್ನ. ಕರ್ಕೊಂಡು ಬಂದು ಅವರಿಗೆ ಪೂರ್ಣಕುಂಭ ಮರ್ಯಾದೆ ಮಾಡಿ ನನ್ನ ದರ್ಶನ ಮಾಡಿಸ್ರಿ ಅಂತಾಯಿ. ಆಮೇಲೆ ಎಲ್ಲರೂ ಹೋಗಿ ಅವ್ರನ್ನ ನಮಸ್ಕಾರ ಮಾಡಿ ಕರ್ಕೊಂಡು ಬಂದು ಎಲ್ಲ ಮಾಡಿದ್ರಂತೆ. ಇದು ಶ್ರೀನಿವಾಸನ ಏನು ಗೊತ್ತಿಲ್ಲ ಒಂದು ವಿಷಯ ಇಲ್ಲ, ಆದರೆ ಅವ್ರ ಭಕ್ತಿನ ಹೊರಗೆ ಹಾಕಬೇಕು ಅಂತ ಈ ನಾಟಕವನ್ನು ಮಾಡಿದ್ದಾನೆ. ಇವರು ಆಶ್ರಮ ತಗೊಂಡ ಮೇಲೆ ಶ್ರೀಮುಷ್ಣದಲ್ಲಿ ನಿತ್ಯ ಪುಷ್ಕರಣಿ ತೀರ, ಅದೇ ನಿತ್ಯ ಪುಷ್ಕರಣಿ ತೀರದ ಪಕ್ಕದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆ. ಅದು ಸಾಕ್ಷಾತ್ ವರಾಹ ಸ್ವರೂಪ ಅಂತಂತಾರೆ. ಆ ಅಶ್ವತ್ಥ ವೃಕ್ಷ ಕೆಳಗೆ ಶ್ರೀ ಲಕ್ಷ್ಮೀ ನರಸಿಂಹ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರೆ ಮಕ್ಕಳಾಗತ್ತಂತಾರೆ ಆ ಊರಲ್ಲಿ. ಅಲ್ಲಿ ಹೋಗಿ ಮಾಡಬೇಕು. ಇದು ಎಲ್ಲರೂ ಕೈ ಮೇಲೆ ಬಂದ ಫಲ ಇದೆ, ಎಲ್ಲರಿಗೂ ಗೊತ್ತಾಗುತ್ತೆ, ಅಲ್ಲಿ ಹೋದವರೆಲ್ಲ ಗೊತ್ತಿದ್ದು. ಆಮೇಲೆ ಇವತ್ತು ಕೂಡ ಅಲ್ಲಿ ಕಂಬಾಲ ವೃತನ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನರಸಿಂಹದೇವ್ರನ್ನ. ಆಮೇಲೆ ತಮಿಳ್ನಾಡಲ್ಲಿ ಪನ್ರೂಟಿಂದ ಒಂದು ಊರು, ಅದರ ಪಕ್ಕದಲ್ಲಿ ಕೂಡ ಲಕ್ಷ್ಮೀ ನಾರಾಯಣಪುರ ಅಂತಂತಾರೆ. ಅಲ್ಲಿ ತುಂಬ ಮಾಧ್ವರು ಇದ್ದರು. ಅಲ್ಲಿ ಕೂಡ ಲಕ್ಷ್ಮೀನಾರಾಯಣ, ಗೋಪಾಲಕೃಷ್ಣ ಮತ್ತು ವಾಯುದೇವರನ್ನು ಪ್ರತಿಷ್ಠೆ ಮಾಡಿದ್ದಾರಂತೆ ಇವರು. ಆಮೇಲೆ ಶ್ರೀರಂಗದಲ್ಲಿ ಎಲ್ಲಕ್ಕರೆ ಆಂಜನೇಯ ಅಂತ ಒಂದು ಗುಡಿ ಇದೆ. ಇಲ್ಲಿ ಎಲ್ಲಕ್ಕರೆ ಆಂಜನೇಯ ಗುಡಿ ಎಂಬುದು ನಮ್ಮ ವ್ಯಾಸರಾಜ ತೀರ್ಥರು ಅವರು ಅಲ್ಲಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದರೆ, ಶ್ರೀರಂಗ ರಂಗನಾಥ ಕ್ಷೇತ್ರನು ಪಕ್ಕದಲ್ಲಿ ಜಂಬುಕೇಶ್ವರ ದಾನ. ಆ ಜಂಬುಕೇಶ್ವರ ಶೈವರು ಅಲ್ಲಿದ್ದರು. ಆಗ ಆ ಶೈವ ಕ್ಷೇತ್ರ ಅಂತ ಅವರು ಹೇಳಿದಿರಂತೆ. ಇವರು ವೈಷ್ಣವ ಕ್ಷೇತ್ರ ಅಂತಾರೆ. ಸರಿ, ಇದನ್ನು ನಿರ್ಮಾಣ ಮಾಡಬೇಕಲ್ಲ ಹೇಳ್ರಿ, ಇದು ನಿರ್ಧಾರ ಮಾಡಬೇಕಲ್ಲ ಯಾವುದು ಕ್ಷೇತ್ರ ಅಂಥೇಳಿ. ಆಗ ವ್ಯಾಸರಾಜರು ಬಂದ್ರಂತಲ್ಲಿ. ವ್ಯಾಸರಾಜರೇ ಹೇಳಿದಿರಂತೆ, ಯಾರು ದಮ್ ಹಿಡ್ಕೊಂಡು ಓಡಿ ಹೋಗಿ ಗುಡಿಯಿಂದ, ರಂಗನಾಥನ ಗುಡಿಯಿಂದ ಹೋಗಿ ಒಂದು ಕಡೆ ನಿಲ್ಲಬೇಕು, ದಮ್ ಬಿಡಬಾರದು, ಮುಚ್ಚಿ ಶ್ವಾಸ. ಆಗ ಎಲ್ಲಿ ನಿಲ್ತಾರೋ ಅಷ್ಟು ತನಕ ವೈಷ್ಣವ ಕ್ಷೇತ್ರ ಅಂತ ಹೇಳಿದಿರಂತೆ. ಯಾರಿಗೆ ಸಾಧ್ಯ? ನಮ್ಮ ವ್ಯಾಸರಾಜರೇ ಮಾಡಿದ್ರಂತ ಆ ಕೆಲಸನ. ಹೋಗಿ ಅಲ್ಲಿ ತನಕ ಹೋಗಿ ಆ ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ದಾಟಿ ಸ್ವಲ್ಪ ಕೆಳಗಿಳಿದ್ರೆ ಬರುತ್ತೆ. ಅಲ್ಲಿ ಅವರು ಒಂದು ಪ್ರತಿಷ್ಠೆ ಮಾಡಿದ್ದಾರೆ. ವ್ಯಾಸರಾಜ ಗುರುಸಾರ್ವಭೌಮರು ಒಂದು ವಾಯುದೇವ್ರ ಪ್ರತಿಷ್ಠೆ ಮಾಡಿದ್ದಾರೆ. ಆ ವಾಯುದೇವ್ರ ಗುಡಿ ಒಳಗೆ ಇವರು ಕಂಬಾಲ್ ರಾಮಚಂದ್ರ ಪ್ರತಿಷ್ಠೆ ಮಾಡಿದರೆ ಒಂದು ಹನುಮಾನ್ ದೇವರು ಉಂಟಲ್ಲಿ. ಇವತ್ತು ಕೂಡ ಹೋಗಿ ನೋಡ್ಬೋದು ನಮ್ಮಲ್ಲಿ. ಇವ್ರನ್ನ ಬಂದು ಸಂಪ್ರದಾಯ ಪ್ರವರ್ತಕರು ಅಂತಂತಾರೆ. ಸಂಪ್ರದಾಯ ಪ್ರವರ್ತಕರು ಅಂದರೆ ಸಂಪ್ರದಾಯ ನಮ್ಮ ಮಧ್ವ ಸಿದ್ಧಾಂತ, ಮಧ್ವ ಸಂಪ್ರದಾಯನ ಬಿಟ್ಟು ಹೋಗಲಾಂಗ ಸ್ವಲ್ಪ ಕಾಲ ಧರ್ಮ ಉಚಿತ ಧರ್ಮಸಕ್ತರು ಅಂತ ಹೇಳ್ತಾರಲ್ಲ, ಕಾಲ ಕರ್ಮ. ಹಾಗೆ ನಮ್ಮ ಶ್ರೀಮದಾಚಾರ್ಯರು 2 ತಿಂಗಳಿಗೆ ಒಂದು ಸರಿ ಪರ್ಯಾಯ ಅಂತ ಮಾಡಿದ್ದಾನೆ. ನಮ್ಮ ಭಾವಿ ಸಮಯದ ವಾದಿರಾಜ ಗುರುಸಾರ್ವಭೌಮರು 2 ವರ್ಷಕ್ಕೆ ಒಂದು ಸಲ ಪರ್ಯಾಯ ಅಂತ ಮಾಡಿದರು. ಅದು ಇದು ತಾನದಿಲ್ವ ಹೇಳ್ರಿ. ಹಾಗೆ ಇವರು ಬಂದು ನಮ್ಮ ವ್ಯಾಸರಾಜ ಮಠದ ಪಂಚಾಂಗ ಅದನ್ನೆಲ್ಲ ಸರಿಪಡಿಸಿರಂತೆ. ಅದಕ್ಕೆ ಮುಂಚೆ ಇವರಿಗೆ ಹಿಂದೆ
ಅಲ್ಲಿ ಆ ಊರಲ್ಲಿ ಏನೇನು ಸಂಪ್ರದಾಯ ಹಂಗೆ ಮಾಡ್ತಾಯಿದ್ರಂತೆ. ಇವ್ರು ಬಂದ ಮೇಲೆ ಎಲ್ಲ ಸರಿಯಾಗಿ ಮಠಕ್ಕೆ ಪಂಚಾಂಗ ಹಾಕಿ ಗಣಿತ ಮಾಡಿ ಅದನ್ನೆಲ್ಲ ಹಾಕಲಕ್ಕ ಇವರು ಮಾಡಿದ್ರಂತೆ. ಆಮೇಲೆ ಇದು ಇದು ಮಂಟಪ, ಪೂಜಾ ಮಂಟಪ ಎಲ್ಲ ಅದೆಲ್ಲ ಆ ವಿಧಾನ ಅದನ್ನೆಲ್ಲ ಅದು ಹೆಂಗೆಲ್ಲ ಇರಬೇಕು ಅಂತೆಲ್ಲ ಅದೆಲ್ಲ ಮಾಡಿಕೊಟ್ರಂತೆ ಅವರು. ಆಮೇಲೆ ಒಂದು ಇದು ಹೇಳ್ತಾರೆ, ಅಲಂಕಾರ ವಿಧಿಗಳು ಇದನ್ನೆಲ್ಲ ಭಾಳ ಇಂಥ ಥರ ಹಲವಾರು ಮಾಡಿದ್ದಾರಂತವರು. ಅದಕ್ಕೆ ಸಂಪ್ರದಾಯ ಪ್ರವರ್ತಕರು ಅಂತ ಅಂತಾರೆ ಇವ್ರನ್ನ ಹೇಳ್ತಾರೆ. ಇವರು ಸುಮಾರು 1612ರಿಂದ 1632 ತನಕ ಪೀಠವನ್ನು ಅಲಂಕರಿಸಿದವರು ಇವರು. ಆಮೇಲೆ ಅಪರೋಕ್ಷ ಜ್ಞಾನಿಗಳು, ಅದರಲ್ಲಿ ಏನು ಸಂದೇಹನೇ ಇಲ್ಲ. ನಮ್ಮ ಗುರು ರಾಮಚಂದ್ರ ತೀರ್ಥರು ಅವ್ರು ನಮ್ಮೆಲ್ಲರಿಗೂ ಜ್ಞಾನ, ಭಕ್ತಿ, ವೈರಾಗ್ಯ ಕೊಟ್ಟು ಸದ್ಬುದ್ಧಿ ಸತ್ಕಾರ್ಯಗಳು ಮಾಡಲಿಕ್ಕೆ ನಮ್ಮೊಳಗೆ ನಿಂತುಕೊಂಡು ಪ್ರೇರಣೆ ಮಾಡಿ ಭಗವಂತನ ವಾಯುದೇವರ ಮೂಲಕ ಭಗವಂತನ ತೊಂಡೆ ಸೇರಿಸ್ಲಿಕ್ಕೆ ಇವರು ಅನುಗ್ರಹ ಮಾಡಬೇಕಂತ ಪ್ರಾರ್ಥನೆ ಮಾಡೋಣ. ಇವರು ಪಯಸ್ವಿನಿ ನದಿಯ ತೀರದಲ್ಲಿ ವೇಲೂರಲ್ಲಿ ನವಬೃಂದಾವನ ಅಂತ ಒಂದು ಉಂಟು. ಅಲ್ಲಿ 9 ಬೃಂದಾವನದಲ್ಲಿ ಅದರೊಳಗೆ ಇವರೊಬ್ಬರ ಅಲ್ಲಿ ಇದ್ದಾರೆ. ಅವರು ನಮಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಕೂತ್ಕೊಂಡಿದ್ದಾರೆ. ಇವರು ಚರ್ಮ ಶ್ಲೋಕ ಹಿಂಗೆ ಅಂತಾರೆ: ಬಂದಾರ ಕಲ್ಪತರವೇ ವಾದಿಕೈರುವ ಬಹನವೇ ಶ್ರೀರಾಮಚಂದ್ರ ಗುರುವೇ ನಮಸ್ಕಾರುಣ್ಯ ಸಿಂಧವೇ, ಹಾಗೆ ಅಂಥೇಳಿ ಹೇಳ್ತಾರೆ. ನಮ್ಮ ಈ ಶ್ಲೋಕನ ಪಠನ ಮಾಡಿ ಆ ಗುರುಗಳ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ತಪ್ಪಿದ್ರೆ ಕ್ಷಮಾ ಮಾಡಿರಿ, ನನಗೇನು ಗೊತ್ತಿಲ್ಲ. ಎಲ್ಲ ಆಚಾರ್ಯರು ಹೇಳೋದು ಕೇಳೋದು, ನಮ್ಮ ಹಿರಿಯರು ದೊಡ್ಡವರು ಹೇಳಿದ್ದು ಕೇಳಿದ್ದನ್ನು ಹೇಳ್ತೀನಿ. ತಪ್ಪು ಇದ್ದರೆ ಅದನ್ನು ಕ್ಷಮಾ ಮಾಡೋದು ನಿಮ್ಮೆಲ್ಲ ನಿಮ್ಮ ದೊಡ್ಡ ಗುಣ ಮಾಡಿ. ಶ್ರೀಕೃಷ್ಣ ಅರ್ಪಣಮಸ್ತು.